ಪರವಾಗಿಲ್ಲ, ಒಂದು ತಿಂಗಳಿಗೆ ಒಂದು 50,000 ಅಷ್ಟು ದುಡ್ಕೋತೀನಿ. ನಮ್ಮ ಅಪ್ಪ ಆ್ಯಪಲ್ ಫೋನ್ ಕೊಡಿಸಿದ್ದು ನನ್ನ ಲಕ್ಕೆ ನಸೀಬೆ ಟ್ವಿಸ್ಟ್ ಆಗೋಯ್ತು. ಬ್ರೇಕ್ಫಾಸ್ಟ್ ಮಾಡಲ್ಲ, ಮಧ್ಯಾಹ್ನ ಊಟ ಮಾಡಲ್ಲ. ನಾವು ಏನಿದ್ರು ಫುಲ್ ಮೀಲ್ಸ್ ತಿನ್ನೋದೇ ರಾತ್ರಿ ಹೊತ್ತು. ಸಮಸ್ಯೆಗಳು ನಮಗೆ ಖಂಡಿತವಾಗ್ಲೂ ಬರುತ್ತೆ, ಸ್ಪೆಷಲಿ ವೆನ್ ನಾವು ಪೀರಿಯಡ್ಸಲ್ಲಿ ಇದ್ದಾಗ. ಆಮೇಲೆ ಏನಾದರೂ ನಮಗೇನಾದರೂ ಮಾಡಿಬಿಡ್ತಾರಾ ಅನ್ನೋದು ಒಂದು ಅಟ್ಯಾಕ್ಗೆ, ಅದು ಎಲ್ಲೋ ನಾವು ಏನೇ ಹೇಳಿದ್ರು ಒಂದು ಹೆಣ್ತನ ಅನ್ನೋದು ಒಳಗಡೆ ಇದ್ದೇ ಇರುತ್ತೆ, ಒಂದು ಭಯಾನ ಇದ್ದೇ ಇರುತ್ತೆ ಲೈಫಲ್ಲಿ. ಇದೆಲ್ಲ ಚಾಲೆಂಜ್ ತೊಗೋಬೇಕು ನಾವು. ಆಮೇಲೆ ಗಾಡಿಯ ಮೆಕ್ಯಾನಿಕ್ಸ್ನ ನಾವು ಕಲ್ತಿರಬೇಕು, ಬೇಸಿಕ್ ನಾಲೆಜ್ ಆಫ್ ಎ ಬೈಕರ್. ನಾವು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಈಗ ಪ್ರಮೋಷನ್ಸ್ ಮುಖಾಂತರ ನನಗೆ ಜೀವನ ನಡೆಸೋದಕ್ಕೆ ಸಾಧ್ಯ ಆಗ್ತಿರೋದು. 100 ರೂಪಾಯಿಂದನೂ ಪ್ರಮೋಷನ್ ಮಾಡಿದ್ದೀನಿ. ಇವತ್ತೊಂದು 10,000 ರೂಪಾಯಿಗೆಲ್ಲ 20,000 ರೂಪಾಯಿ ಪ್ರಮೋಷನ್ ದುಡ್ಡು ನಾನು ತೊಗೊಂಡಿದ್ದೀನಿ. ಉಚ್ಕುದ್ರೆ ಇದಂಗೆ ಒಂದು ಸತಿ 10 ಕೂತ್ರೆ 850 ತನಕ ನಾನ್ ಸ್ಟಾಪ್ ಹೊಡೆದಿದ್ದೀವಿ. ಸೊ ಕರ್ನಾಟಕದಲ್ಲಿ ಫೀಮೇಲು ಕನ್ಸಿಸ್ಟೆನ್ಸಿ ಕೊಡೋರು ಯಾರೂ ಇರಲಿಲ್ಲ ನನ್ನ ಬಿಟ್ಟು. ಯಾವುದೇ ಗಾಡಿ ಲಾಂಚ್ ಆಗ್ಬೋದು ಅಥವಾ ಯಾವುದೇ ಒಂದು ಇವೆಂಟ್ ಆಗೋದು ನನ್ನ ಕರೆಯೋದಕ್ಕೆ ಶುರು ಮಾಡಿದ್ರು. ಬ್ರ್ಯಾಂಡ್ಗಳಿಂದ ಜಾಕೆಟ್ಸ್ಗಳು, ಹೆಲ್ಮೆಟ್ಸ್ಗಳು ಎಲ್ಲ ಸ್ಪಾನ್ಸರ್ಸ್ ಬರ್ತಿತ್ತು ನನಗೆ. ಆ ಪೊಸಿಷನ್ ನಂದಾಗಿತ್ತು. ಅದಕ್ಕೆ ಕರ್ನಾಟಕದ ಮೊದಲ ಮಹಿಳಾ ಮೋಟೋ ವ್ಲಾಗರ್ ಆಗಿರೋದು. ಎಕ್ಸ್ಪೀರಿಯನ್ಸ್ ಮಾಡಿದೆ. ಮೌಂಟ್ ಎವರೆಸ್ಟ್ ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತಾರೆ. ಆ ಬೈಕರ್ನ ಕೇಳಿ ಲಡಾಖ್ ಸ್ಪಿಟಿ ಮಾಡಿದ್ದೀರಾ ಅಂದರೆ ಒಂದು ಗ್ರಾಜುಯೇಷನ್ ಆಗಿದೆ ಅನ್ನೋ ಥರ. 10 ಜನ ಹುಡುಗರು, ನಾನೊಬ್ಳೆ ಹುಡುಗಿ. ಫಸ್ಟ್ ರೈಡೇ ಆ ಥರ ಚಾಲೆಂಜಿಂಗ್ ರೈಡ್ ಆಗಿತ್ತು ನಂದು. ರೈಡ್ ಮಾಡಿ ಸಂಜೆ ಅಷ್ಟೊತ್ತಿಗೆ ಒಂದು 6 ಗಂಟೆ ವೈಂಡ್ ಅಪ್ ಆಗುತ್ತಲ್ಲ, 1 ಅವರ್ ರೆಸ್ಟ್ ಮಾಡ್ತೀನಿ, ಇನ್ನು 1 ಅವರ್ ಎಡಿಟಿಂಗ್ ಮಾಡಿಬಿಟ್ಟು ಊಟ ಮಾಡಿ ಮಲಗಿಬಿಡ್ತೀನಿ. ಅವತ್ತೇ ಪೋಸ್ಟ್ ಆಗಿಬಿಡುತ್ತೆ ನಾನು. ಹಿಮಾಲಯಕ್ಕೆ ಏನಾದರೂ ರೈಡ್ ಮಾಡಿದ್ರೆ ಹತ್ತಿದ್ರ ಮೇಲೆ? ಹಿಮಾಲಯಕ್ಕೆ ಇಲ್ಲ, ಬಟ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ. ಮೌಂಟ್ ಎವರೆಸ್ಟ್ ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತಾರೆ. ಕಠ್ಮಂಡುವಿಂದ 10,000 ಚಾರ್ಜ್ ಆಗುತ್ತೆ 1 ಅವರು. ಸೊ 7 ಪೀಕ್ಸ್ ಏನಿದೆ ನಮಗೆ ಹಿಮಾಲಯಾಸ್, ಪೀಕ್ಸ್ನ ಫುಲ್ಲು ಫ್ಲೈಟಲ್ಲಿ ತೋರಿಸ್ತಾರೆ. ಎವರೆಸ್ಟ್ ಕೂಡ ಕಾಣುತ್ತೆ. ಲಕ್ ಇರಬೇಕು, ಕ್ಲಿಯರ್ ಇರಬೇಕು, ಸ್ಕೈ ಕ್ಲಿಯರ್ ಇದ್ದರೆ ಎಲ್ಲ ಕಾಣಿಸುತ್ತೆ. ಸೊ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದೆ. ಓಕೆ, ಅಂದರೆ ನೇಪಾಳ ಟ್ರಿಪ್ ಮುಗಿಸ್ಕೊ ಬರೋಷ್ಟು ಎಷ್ಟು ದಿನ ಆಯಿತು? ಇದು ಕಾಸ್ ರೈಡ್ ಆಗಿದ್ದರಿಂದ 1 ತಿಂಗಳಾಯಿತು. ಓಕೆ, ಜಾಸ್ತಿ ದಿನ ಇರೋಂಗಿರ್ಲಿಲ್ಲ, ಅಷ್ಟು ದಿನ ಕಂಪ್ಲೀಟ್ ಮಾಡ್ಕೊಂಡು ಮುಗಿಸ್ಕೊಂಡ್ ಬಂದೆ. ಸ್ಟಾರ್ಟ್ ಮಾಡಿದ್ದು ವಿಡಿಯೋ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಧರ್ಮಸ್ಥಳಕ್ಕೆ ಹೋಗಿ ಬಂದ ಮೇಲೆ ಎಲ್ಲ ತೊಗೊಂಡೆ. ಅದಾದಮೇಲೆ ನಾನು ಕ್ಲಾಸಿಕ್ 350ಯಲ್ಲಿ ಸ್ಪಿಟಿ ರೈಡ್ ಹೋದೆ. ಸ್ಪಿಟಿ ಬರೋದು ಹಿಮಾಚಲ್ ಪ್ರದೇಶಲ್ಲಿ ಬರುತ್ತೆ. ಒನ್ ಆಫ್ ದ ಟಫೆಸ್ಟ್ ಟೆರೇನು. ಲಡಾಖ್ ಹೆಂಗೆ ಅದು ಏನು ಬ್ಯಾಚುಲರ್ ಡಿಗ್ರಿ ಆದರೆ ಇದೊಂಥರ ಡಿಪ್ಲೊಮೊ ಇದ್ದಂಗೆ ಅಂತ ಹೇಳ್ಬೋದು ಸ್ಪಿಟಿ ಅನ್ನೋ ಜಾಗ. ಸೊ ಇದೆಲ್ಲ ಒಂದು ಚಾಲೆಂಜಿಂಗ್ ರೈಡು, ಕಾಂಪಿಟೇಷನ್ ರೈಡ್ಸ್ ಆಗಿರುತ್ತೆ. ಯಾವ ಬೈಕರ್ನ ಕೇಳಿ ಲಡಾಖ್ ಸ್ಪಿಟಿ ಮಾಡಿದ್ದೀರಾ ಅಂದರೆ ಒಂದು ಗ್ರಾಜುಯೇಷನ್ ಆಗಿದೆ ಅನ್ನೋ ಥರ ಒಂದು ಬರುತ್ತೆ. ಹೋಗೋದಕ್ಕೆ ಇಷ್ಟಪಡ್ತಾರೆ, ಯಾಕಂದರೆ ನಿಮಗೆ ಅಡ್ವೆಂಚರು, ನೆಕ್ಸ್ಟ್ ಲೆವೆಲ್ ಅಡ್ವೆಂಚರು. ನಿಮಗೆ ಮಾಮೂಲಿ ಟಾರ್ಮ್ಯಾಕ್ ರೋಡ್ ಸಿಗುತ್ತೆ, ಫುಲ್ಲು ಕಲ್ ರೋಡ್ ಸಿಗುತ್ತೆ, ಇಷ್ಟಿಷ್ಟು ನೀರುಗಳಿರ್ತವೆ, ನೀರಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ಬೇಕು, ಸ್ನೋ ಅಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ಬೇಕು, ಸ್ನೋ ಫಾಲ್ ಆಗುತ್ತೆ, ನಿಮಗೆಲ್ಲ ಮಳೆ ಬರುತ್ತೆ. ಅದು ಯಾವ ಥರ ಈ ಥರ ಲೋಕಲ್ ಮಳೆ ಎಲ್ಲ ಚಳಿ ತಡೆಯೋಕ್ಕಾಗಲ್ಲ ಅಂಥ ಮಳೆಗಳು. ಸೊ ಆಲ್ 5 ಕ್ಲೈಮೇಟ್ಸ್ ಅಟ್ 1 ಪೊಸಿಷನ್ ಅಂದರೆ ಹಿಮಾಲಯಾಸ್. ಸೊ ಸ್ಪಿಟಿಗೆ ಹೋದಾಗ ಫಸ್ಟು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಸ್ನೋ. ಅಲ್ಲೇ ನಾನು -18 ಡಿಗ್ರೀಸಲ್ಲಿ ಬೈಕ್ ರೈಡ್ ಮಾಡಿದ್ದೆ. ಫುಲ್ ಸ್ನೋ, ರೋಡ್ ಕಾಣಿಸ್ತಿಲ್ಲ, ಇದು ವೈಸರೆಲ್ಲ ಸ್ನೋ, ಸ್ಪೆಕ್ಸ್ ಎಲ್ಲ ಸ್ನೋ. ಸೊ ತುಂಬ ಕಷ್ಟ ಬಿದ್ದು, ಚಳಿ ತಡೆಯೋಕ್ಕಾಗ್ದಿರೆ ಎಕ್ಸಾಸ್ಟ್ಗೆಲ್ಲ ಕೈ ಇಟ್ಕೊಂಡು, ತಡೆಯೋಕ್ಕಾಗಲ್ಲ ಚಳಿ, ಕೈಯೆಲ್ಲ ಫ್ರೋಸ್ಟ್ ಆಗಿಬಿಟ್ಟಿದೆ, ಏನೂ ಮೂಮೆಂಟ್ ಇಲ್ಲ, ಕೈ ಕಾಲೆಲ್ಲ, ಎದೆ ಎಲ್ಲ ನಡುಕ್ತಿತ್ತು ಚಳಿಗೆ ನಮಗೆ. ಎಲ್ಲ ಎಕ್ಸಾಸ್ಟ್ಗೆಲ್ಲ ಇಟ್ಕೊಂಡು ನಮಗೆ ನಾವೇ ಕಾಮ್ ಡೌನ್ ಮಾಡಿಕೊಂಡು ಏನೇನೋ ಜುಗಾಡುಗಳನ್ನ ಮಾಡಿ. 10 ಜನ ಹುಡುಗರು, ನಾನೊಬ್ಳೆ ಹುಡುಗಿ. ಫಸ್ಟ್ ರೈಡೇ ಆ ಥರ ಚಾಲೆಂಜಿಂಗ್ ರೈಡ್ ಆಗಿತ್ತು ನಂದು. ಅದೇ ಫಸ್ಟು ಎಕ್ಸ್ಟ್ರೀಮ್ ದೊಡ್ಡ ರೈಡ್ ನಾನು ಮಾಡಿದ್ದು. ಸೊ ಆಲ್ಮೋಸ್ಟ್ ಎಲ್ಲ ಬೆಂಗಳೂರವರೇ ಹೋಗಿದ್ದು. ಸೊ ಅದೊಂದು ಫಸ್ಟ್ ಎಕ್ಸ್ಪೀರಿಯನ್ಸು ಆ್ಯಂಡ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನಾನೇ ಶುರು ಮಾಡ್ಕೊಂಡೆ, ಲಡಾಖ್ ಹೋದೆ. ಆಮೇಲೆ ಮತ್ತೆ ಬ್ಯಾಚ್ ಮಾಡಿದೆ, ನಾನೇ ಲಡಾಖ್ ಹುಡುಗರನ್ನ ಕರ್ಕೊಂಡು ಹೋದೆ. ಇಲ್ಲಿಂದ ನಾನೇ ಬ್ಯಾಚ್ ಸ್ಟಾರ್ಟ್ ಮಾಡಿದೆ. 10 ಜನ ಕರ್ಕೊಂಡು ಹೋದೆ. ಅದಾದಮೇಲೆ ಸ್ವಲ್ಪ ನಾನು ನೇಪಾಳ ಕಡೆ ಹೋದೆ. ಹಂಗೆ ಸಣ್ಣ ಪುಟ್ಟ ರೈಡ್ ಮಾಡ್ತಾ ಇರ್ತೀನಿ. ವರ್ಷಕ್ಕೆ 2 ದೊಡ್ಡ ರೈಡ್ ಮಾಡಬೇಕು ಅನ್ನೋದು ನಂದು ಪ್ಲಾನ್ಸ್ ಇರುತ್ತೆ. ಯಾಕಂದರೆ ಬಜೆಟ್ಟು ನೋಡಬೇಕು, ಸ್ಪಾನ್ಸರರ್ಸ್ ನೋಡಬೇಕು. ವರ್ಷಗಳಾಯಿತು ನೀವು ಈ ಫೀಲ್ಡಿಗೆ ಬಂದು? ನಾನು ಬಂದು 7 ವರ್ಷ ಆಯ್ತು. ಪ್ರತಿ ವರ್ಷನೂ ಕೂಡ ಸ್ಪಾನ್ಸರ್ ಇಟ್ಕೊಂಡೆ ಲಾಂಗ್ ರೈಡ್ ಮಾಡಿ. ಒಂದೊಂದ್ಸತಿ ಸಿಗುತ್ತೆ, ಒಂದೊಂದ್ಸತಿ ಸಿಗಲ್ಲ, ಡಿಪೆಂಡ್. ಓಕೆ, ಲಕ್ ಇದ್ದಂಗೆ. ಅಂದ್ರೆ ಯೂಶಲಿ ಎಲ್ಲ ಸಲನೂ ಸಿಕ್ಕಿದೆ ನಿಮಗೆ? ನೀವು ಯೂಶಲಿ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಮಾಡಬೇಕಿತ್ತು? ಸ್ಪಾನ್ಸರ್ ಕಡೆಯಿಂದ ಎಷ್ಟು ಬರುತ್ತೆ? ಸ್ಪಾನ್ಸರು ಕೆಲವೊಂದ್ಸತಿ ಫುಲ್ ಕೊಟ್ಬಿಡ್ತಾರೆ, A to Z ನೋಡ್ಕೊಂಡು ಬಿಡ್ತಾರೆ. ಈಗ ನೇಪಾಳಗೆ ನಮ್ಗೆ ಹೆಂಗೆ ವಂಶಿ ಅವರು ಮತ್ತು HAL ಅವ್ರು ಕೈ ಹಿಡಿದ್ರು ಹಾಗೆ. ಕೆಲವೊಂದ್ಸತಿ 50-50 ಇರುತ್ತೆ. ಸೊ 50-50 ಹೋಗ್ತೀನಿ. ಇವಾಗ ನಾಳೆ ಸ್ಪಿಟಿಗೆ ಹೋಗ್ತಿರೋದು, ಒಂದು 10% ನಾನು ಪೇ ಮಾಡಬೇಕು. ಫ್ಲೈಟ್ ಚಾರ್ಜ್ ನಂದಿರುತ್ತೆ, ಗಾಡಿ ಸ್ಟೇ ಫುಡ್ಡು ಎಲ್ಲ ಅವ್ರು ನೋಡ್ಕೊತಾರೆ. ಸೊ ಒಂದು ಫ್ಲೈಟ್ ಚಾರ್ಜ್ ಒಂದು ನಮ್ಮ ಕಡೆಯಿಂದ ಹೋಗುತ್ತೆ. ಸೊ ಒಂಥರ ಪಾರ್ಷಲಿ ಇರುತ್ತೆ. ಬಟ್ ಏನಂದರೆ ಎಕ್ಸ್ಪೀರಿಯನ್ಸ್ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಯಾಕಂದರೆ ಎಕ್ಸ್ಟ್ರೀಮ್ ಚಳಿ, ಇವಾಗ ಸ್ನೋಫಾಲ್ ಶುರುವಾಗಿದೆ. ಸ್ನೋವಲ್ಲಿ ನಾನು ಗಾಡಿ ಓಡಿಸ್ತಾ ಇದ್ದೀನಿ. ಲೈಫ್ ಆ್ಯಂಡ್ ಡೆತ್ ರಿಸ್ಕ್ ಇದೆ ನನಗೆ. ನೆವರ್ ನೋ,
ಒಳ್ಳೇದಾದ್ರೂ ಆಯಿತು, ಕೆಟ್ಟದಾದ್ರೂ ಆಯಿತು, ಯಾವುದಕ್ಕೂ ರೆಡಿ ಚಾಲೆಂಜ್ ಅಕ್ಸೆಪ್ಟೆಡ್ ಆಗಿದೆ. ಓಕೆ. ವಿಡಿಯೋ ಸ್ಪಿಟ್ಟಿಗೆ ಹೋದಾಗ ಫಸ್ಟ್ ಬಿಟ್ಟಿದ್ದು ನಾನು. ಸೊ ಅಲ್ಲಿಂದಾನೇ ಶುರುವಾಗಿದೆ, ಆ್ಯಕ್ಚುಲ್ ಶುರುವಾಗಿದೆ ಅಲ್ಲಿಂದಾನೆ. ನಿಮ್ಗೆ ಯಾಕೆ ವಿಡಿಯೋ ಮಾಡಬೇಕಂತ ಅನ್ನಿಸ್ತು? ಯಾರು ಲೇಡೀಸು ಬೈಕ್ ರೈಡರು ಕರ್ನಾಟಕದಿಂದ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಯಾರೂ ಇರಲಿಲ್ಲ ಬೈಕಲ್ಲಿ ಮಾಡುವಂಥವ್ರು. ಸೊ ಆ ಪೊಸಿಷನ್ ನಂದಾಗಿತ್ತು, ಅದಕ್ಕೆ ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮೋಟೋ ವ್ಲಾಗರ್ ಆಗಿರೋದು. ಅಲ್ಲಿಂದ ಕನ್ಸಿಸ್ಟೆನ್ಸಿ ಕೊಟ್ಕೊಂಡು ಬಂದು 7 ವರ್ಷದಿಂದ ವಾರಕ್ಕೆ 3 ವಿಡಿಯೋ ನನ್ನ ಚಾನಲಲ್ಲಿ ಹೋಗುತ್ತೆ. ಎಷ್ಟೇ ಕಷ್ಟ ಇದ್ರೂ ಏನಾದರೂ ಮಾಡೋದು ಜುಗಾಡು ಮಾಡೋನು ಕಂಟೆಂಟ್ ಇರ್ತಿತ್ತು. ಅವಾಗೆಲ್ಲ ಯಾವ್ದ್ರಲ್ಲಿ ಎಡಿಟಿಂಗ್ ಮಾಡ್ತೀರಾ? ಅಲ್ಲೇನೆ ಎಡಿಟಿಂಗ್ ಮಾಡಾಕ್ತಾ ಇದ್ದಿದ್ದ ಅಥವಾ ಇಲ್ಲಿ ಬಂದು ಎಡಿಟ್ ಮಾಡ್ತೀನಿ? ನಾನು ಯೂಶಲಿ ಏನು ಮಾಡ್ತೀನಿ, ರೈಡ್ ಮಾಡಿ ಸಂಜೆ ಅಷ್ಟೊತ್ತಿಗೆ ಒಂದು 6 ಗಂಟೆ ವೈಂಡಪ್ ಆಗುತ್ತಲ್ಲ, 1 ಅವರ್ ರೆಸ್ಟ್ ಮಾಡ್ತೀನಿ, ಇನ್ನು 1 ಅವರ್ ಎಡಿಟಿಂಗ್ ಮಾಡಿಬಿಟ್ಟು ಊಟ ಮಾಡಿ ಮಲಗಿಬಿಡ್ತೀನಿ. ಅವತ್ತಿಂದ ಅವತ್ತೇ ಪೋಸ್ಟ್ ಆಗಿಬಿಡುತ್ತೆ ನಂದು. ಓಕೆ, ಫಾಸ್ಟ್ ಇದ್ದೀನಿ ನಾನು. ಹಂಗಾದ್ರೆ ಟೈಮೇ ತಗೊಳ್ಳಲ್ಲ? ಇಲ್ಲ, ಲ್ಯಾಪ್ಟಾಪ್ ಎಲ್ಲ ಕ್ಯಾರಿ ಮಾಡ್ತೀರಾ? ಲ್ಯಾಪ್ಟಾಪ್ ವರ್ಕ್ ಆಗಲ್ಲ ನಂದು. ಓಕೆ, ಮೊಬೈಲ್ ಎಲ್ಲ ಎಡಿಟ್ ಮಾಡ್ತೀರಾ? ಆ್ಯಪ್ ಯೂಸ್ ಮಾಡೋದು? ಇವಾಗ ರೀಸೆಂಟಾಗಿ ಕ್ಯಾಪ್ ಕಟ್ಟು, ಅವಾಗೆಲ್ಲ ಕೆನಿ ಮಾಸ್ಟರ್ ಇನ್ ಶಾರ್ಟ್. ಓಕೆ, ಅಷ್ಟು ಬೇಗ ಎಲ್ಲ ಎಡಿಟಿಂಗ್ ಎಲ್ಲ ಆಗದ? ಕಲಿತಾ ಕೋತಿವಿಧಿ ಅಂತಾರಲ್ಲ, ಆ ಥರ ಇವಾಗ ಆಡಿಸ್ಬಿಡ್ತೀನಿ ಎಲ್ಲ. ಓಕೆ, ಎಷ್ಟು ಟೈಮ್ಗೊಂದ್ಸಲ ನೀವು ಬ್ರೇಕ್ ತಗೊಳ್ತೀರಾ ಲಾಂಗ್ ಜರ್ನಿ ಹೋಗ್ಬೇಕಾದ್ರೆ? ಇವಾಗ ಅದು ಒಂಥರ ನಾವು ಉಚ್ಕುದ್ರೆ ಇದ್ದಂಗೆ, ಒಂದ್ಸತಿ 10 ಕೂತ್ರೆ 850 ತನಕ ನಾನ್ ಸ್ಟಾಪ್ ಹೊಡೆದಿದ್ದೀವಿ. 850 ನಾನ್ ಸ್ಟಾಪ್ ಹೊಡೆದಿದ್ದೀವಿ. ಅದೇ ಹೇಳಿದ್ನಲ್ಲ, ಹಿಂದೆ ನೀರು ಹಾಕೊಂಡಿರ್ತೀವಿ, ನೀರು ಕುಡ್ಕೊಂಡು ಹೋಗ್ತಾ ಇರ್ತೀವಿ, ಎದಳೋದು ನಿಂತ್ಕೊಳ್ಳೋದು ಗಾಡಿಯಲ್ಲೇ ಹಂಗೆ ಹಿಂಗೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ವಾಶ್ರೂಮ್ಗೆ ಒಂದೊಂದು ಸತಿ ಯಾವಾಗಾದರೂ ಆಗಲಿಲ್ಲ ಅಂದರೆ ಇಲ್ಲ, ಅದಕ್ಕೂ ನಿಲ್ಲಿಸಲ್ಲ ನಾವು, ಯೂಶಲಿ ನಿಲ್ಲಿಸಲ್ಲ. ಯಾಕಂದರೆ ಗಾಡಿ ಬರ್ತಾ ಇರುತ್ತಲ್ಲ, ಡಿಹೈಡ್ರೇಟ್ ಆಗ್ತಾನೆ ಇರುತ್ತೆ ಬಾಡಿ, ನಮ್ಗೆ ಏನು ಉಳಿಯಲ್ಲ, ಕುಡಿಯೋದು ಹಂಗೆ ಡಿಹೈಡ್ರೇಟ್ ಆಗ್ತಾ ಇರುತ್ತೆ ಬಿಸಿಲಿಗೆ, ಹೆವಿ ಟೆಂಪ್ರೇಚರ್ಸ್ ಇರಿದಾಗ. ಸೊ ವಾಶ್ರೂಮ್ಗೆ ನಿಲ್ಲಿಸಿದ್ರೆ ಒಂದು 2 ಅವರ್ಸ್ 2.5 ಅವರ್ಸ್ಗೆ ಒನ್ಸ್ ನಿಲ್ಲಿಸ್ತೀವಿ, ಇಲ್ಲ ಅಂತ ಹೇಳಿದ್ರೆ ಹಂಗೆ ಹೋಗ್ತೀವಿ. ಡಿಪೆಂಡ್ಸು, ನನ್ನ ಫ್ರೆಂಡು ಅಥವಾ ನನ್ನ ಪಾರ್ಟ್ನರ್ ಯಾರ ಜೊತೆಗೆ ಇರ್ತಾರೆ, ಅವ್ರಿಗೆ ಓಡ್ಸೋಕ್ಕಾಗೋ ಕೆಪಾಸಿಟಿ ಇದ್ದರೆ ಒಟ್ಟೋಗ್ತೀವಿ, ಇಲ್ಲ ಅಂದರೆ ಒಂದು 200-300ಕ್ಕೂ ಸ್ಟಾಪ್ ಕೊಡ್ತೀವಿ. ಈ ನಡುವೆ ಯಾವಾಗ ಪ್ರಮೋಷನ್ ಫಸ್ಟು ನೀವು ಮಾಡಿದ್ದು? ಪ್ರಮೋಷನ್ನು ಹಾನೆಸ್ಟಾಗಿ ಹೇಳಬೇಕು ಅಂತ ಹೇಳಿದ್ರೆ, ಫಿಲ್ಟರ್ ಇಲ್ಲದೆ ಹೇಳಬೇಕು ಅಂತ ಹೇಳಿದ್ರೆ, ಈ ಮ್ಯಾಟರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಬ್ಬ ಕಾಂಟೆಂಟ್ ಕ್ರಿಯೇಟರ್ ಆಗಿರ್ಬೋದು ಅಥವಾ ಯೂಟ್ಯೂಬರ್ ಆಗಿರ್ಬೋದು, ಬಿಗಿನರ್ಸ್ ಮೋಟೋ ವ್ಲಾಗರ್ಸ್ ಆಗಿರ್ಬೋದು, ತುಂಬ ಇಂಪ್ಯಾಕ್ಟ್ಫುಲ್ ಮ್ಯಾಟರ್ ಇದು. ಸ್ಟಾರ್ಟಿಂಗ್ ಈ ಫೀಲ್ಡಿಗೆ ನಾನು ಬಂದಾಗ 0 ಇನ್ವೆಸ್ಟ್ಮೆಂಟು, ನನ್ನ ತಂದೆ ತಾಯಿ ಕೈ ಹಿಡ್ದು ನಡೆಸಿದ್ರು. ತುಂಬ ವರ್ಷಗಳ ಕಾಲ ತುಂಬ ಕಷ್ಟಪಟ್ಟು ನನಗೆ ಮಾಡಿದ್ರು. ಬಟ್ ಎಂಡ್ ಆಫ್ ದ ಡೇ ನನಗೂ ಒಂದು ಈಗೋ, ಪೆಟ್ರೋಲ್ ಕಾಸು ಕೇಳೋದು, ತಿನ್ನೋಕ್ಕೆ ಕಾಸು ಕೇಳೋದು ನನಗೂ ಹೊಡೆಯೋದಕ್ಕೆ ಶುರುವಾಯಿತು. ಅನ್ನಿಸ್ತು, ನಮ್ಮ ಕರ್ನಾಟಕದಲ್ಲಿ ಜನ ಮೋಟೋ ವ್ಲಾಗಿಂಗಲ್ಲಿ ಹೆಣ್ಮಕ್ಳಿಗೆ ಸ್ವಲ್ಪ ಬೆಳೆಸೋದು ಕಮ್ಮಿ ಇದೆ ಅಂತ ನನಗದು ಅರ್ಥ ಆಯಿತು. ಅದೇ ಗಂಡು ಮಕ್ಕಳು ಒಬ್ಬ ಸೂಪರ್ ಬೈಕ್ ತೊಗೊಂಡ ಅಂತ ಹೇಳಿದ್ರೆ ಹಾಕಿರೋ ವಿಡಿಯೋನೇ ನೋಡ್ತಾರೆ, 1000 ಸತಿ ನೋಡ್ತಾರೆ. ಸೂಪರ್ ಬೈಕ್ ಇರೋ ವ್ಯಾಲ್ಯೂ ಇವಾಗ ಅಡ್ವೆಂಚರ್ ಗಾಡಿಗಳಿಗಿಲ್ಲ, ಆದರೆ ಅಡ್ವೆಂಚರ್ ಗಾಡಿ ಮಾಡುವ ತಾಕತ್ತು ಸೂಪರ್ ಬೈಕಿಗಿಲ್ಲ. ದಟ್ ಈಸ್ ಫ್ಯಾಕ್ಟ್, ಅದೆಲ್ಲರೂ ಒಪ್ಕೊಳ್ಳೇಬೇಕು. ಈ ಥರ ಏನಾಯಿತು, ಈ ಸೂಪರ್ ಬೈಕ್ ಅನ್ನೋದು ಕೆಲವೊಂದು ಶೋಕಿಗಳು ಬೇರೆ ಯಾರ್ಯಾರೋ ವೀಡಿಯೋಸ್ಗಳು ಮಾಡೋದೆಲ್ಲ ನೋಡಿ ಅಡ್ವೆಂಚರ್ ಮಾಡ್ತಾ ಇರೋರಿಗೆ ಒಂಥರ ರೆಸ್ಪೆಕ್ಟ್ ಇಲ್ದಂಗಾಯಿತು, ಎನ್ಕರೇಜ್ಮೆಂಟ್ ಇಲ್ದಂಗಾಯಿತು. ಪ್ರತಿಯೊಬ್ಬರು ಮನೆಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋ ಪರಿಸ್ಥಿತಿ ಬಂದಿತ್ತು. ನಮ್ಮ ಅಪ್ಪ ಅಮ್ಮ ಅವರು ಆಫೀಸ್ಗಳಲ್ಲೆಲ್ಲ ಸಬ್ಸ್ಕ್ರೈಬ್ ಮಾಡಿಸಿದ್ರು. ಅಂಥ ಟಫೆಸ್ಟ್ ಕಷ್ಟಗಳನ್ನ ನೋಡ್ಕೊಂಡು ಬಂದೆ. ಆಮೇಲೆ ದುಡ್ಡಿಲ್ಲ, ದುಡ್ಡು ಖಾಲಿ, ಪ್ರತಿ ಸತಿ ಮನೇಲಿ 100 ರೂಪಾಯಿ ಪೆಟ್ರೋಲ್ ಕೊಡು, 200 ರೂಪಾಯಿ ಪೆಟ್ರೋಲ್ ಕೊಡು ಅಂತ ಕೇಳೋ ಪರಿಸ್ಥಿತಿನೂ ಮಾಡ್ಕೊಂಡಿದ್ದೆ ನಾನು. ಕೆಲಸ ಬಿಟ್ಟಿದ್ದಕ್ಕೆ ಒಂಥರ ಬೇಜಾರು ಮಾಡ್ಕೊಂಡೆ, ರಿಗ್ರೆಟು ಆಯಿತು ನನಗೆ, ಕಾಸಿಲ್ವಲ್ಲ ಅನ್ನೋಷ್ಟು. ಆಮೇಲೆ ಯೋಚನೆ ಮಾಡಿದೆ, ಯಾಕೋ ಇದು ಸ್ವಲ್ಪ ಇನ್ನೂ ಪುಷ್ ಬೇಕು ಜನಕ್ಕೆ, ಫಸ್ಟು ನಾನು ಯಾರಂತ ಪರಿಚಯ ಆಗಬೇಕು, ಆಮೇಲೆ ಹಣ ತಾನೇ ಬರುತ್ತೆ ಅಂತ ನಮ್ಮಮ್ಮ ಯಾವಾಗಲೂ ಹೇಳೋರು. ಸೊ ಆಮೇಲೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಸೈಡಲ್ಲಿ ಏನು ಮಾಡಿದೆ, ಆರಿ ಜೊತೆ ಎಲ್ಲ ರೈಡ್ಸ್ ಎಲ್ಲ ಹೋಗ್ತಿದ್ನಲ್ಲ, ಅಲ್ಲಿ ಗುರ್ತಿಡ್ದಿದ್ರು ನನ್ನನ್ನು. ಸೊ ಕರ್ನಾಟಕದಲ್ಲಿ ಫೀಮೇಲು ಕನ್ಸಿಸ್ಟೆನ್ಸಿ ಕೊಡೋರು ಯಾರೂ ಇರಲಿಲ್ಲ ನನ್ನ ಬಿಟ್ಟು. ಯಾವುದೇ ಗಾಡಿ ಲಾಂಚ್ ಆಗ್ಬೋದು ಅಥವಾ ಯಾವುದೇ ಒಂದು ಇವೆಂಟ್ ಆಗೋದು ನನ್ನ ಕರೆಯೋದಕ್ಕೆ ಶುರು ಮಾಡಿದ್ರು. ಬ್ರ್ಯಾಂಡ್ಗಳಿಂದ ಜಾಕೆಟ್ಸ್ಗಳು, ಹೆಲ್ಮೆಟ್ಸ್ಗಳು ಎಲ್ಲ ಸ್ಪಾನ್ಸರ್ಸ್ ಬರ್ತಿತ್ತು ನನಗೆ. ವಿಡಿಯೋಸ್ ಮಾಡೋದು ಅದನ್ನೆಲ್ಲ ಶುರು ಮಾಡ್ಕೊಂಡಿದ್ದೆ. ಒಂದೊಂದೇ ಮೆಟ್ಲು, ಯಾವುದೂ ಸಹಾಯ ಇಲ್ಲ ನನಗೆ, ತುಂಬ ಕಷ್ಟಪಟ್ಟ ಮೇಲೆ ಬಂದಿದ್ದೀನಿ. ಸೊ ಅದನ್ನೇ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಇಲ್ಲಿವರೆಗೂ ಬಂದೆ. ಆಮೇಲೆ ಫೈನಾನ್ಷಿಯಲ್ ಕ್ರೈಸಿಸ್ ಅಂತ ಬಂದಾಗ, ನಾವು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಈಗ ಪ್ರಮೋಷನ್ಸ್ ಮುಖಾಂತರ ನನಗೆ ಜೀವನ ನಡೆಸೋದಕ್ಕೆ ಸಾಧ್ಯ ಆಗ್ತಿರೋದು. ಸೊ ಇವಾಗ ಬೈಕಿಂಗೂ ಇದೆ, ಜೊತೆಗೆ ಬೇರೆ ಪ್ರಮೋಷನ್ಸ್ಗಳನ್ನ ಕೂಡ ಮಾಡ್ತಾಯಿದ್ದೀನಿ. ಬೇರೆ ರೀತಿ ಕಂಟೆಂಟ್ ಎಲ್ಲ ಮಾಡೋದಕ್ಕೆ ಶುರು ಮಾಡಿದೆ, ಯಾಕಂದ್ರೆ ಜೀವನ ನಡೀತಿಲ್ಲ. ಒಬ್ಬ ಕಾಂಟೆಂಟ್ ಕ್ರಿಯೇಟರು ಬೇಸಾಗಿ ಒಂದು ಜಾಬ್ ಇಟ್ಕೊಂಡು ಇದನ್ನು ಪಾರ್ಟ್ ಟೈಮ್ ಮಾಡಿದರೆ, ಯಾಕಂದರೆ ರೊಟೇಷನ್ ಇರುತ್ತೆ ಫೈನಾನ್ಸು. ಈ ಫೀಲ್ಡಲ್ಲಿ ನಾನು ಫುಲ್ ಟೈಮ್ ಇದನ್ನೇ ಮಾಡ್ತೀನಿ ಅಂತ ಹೇಳಿದಾಗ ನನಗೆ ಫೈನಾನ್ಸ್ ಹಂಗೆ ಬೇಕಾಗುತ್ತೆ. ಪ್ರತಿಯೊಂದಕ್ಕೂ ನಾನು 100 ರೂಪಾಯಿಂದನೂ ಪ್ರಮೋಷನ್ ಮಾಡಿದ್ದೀನಿ. ಇವತ್ತೊಂದು 10,000 ರೂಪಾಯಿಗೆಲ್ಲ 20,000 ರೂಪಾಯಿ ಪ್ರಮೋಷನ್ ದುಡ್ಡು ನಾನು ತೊಗೊಂಡಿದ್ದೀನಿ. 100 ರೂಪಾಯಿಂದ ಬಿಟ್ಟಿ ಕೆಲಸನೂ ಮಾಡಿದ್ದೀನಿ. ಯಾಕಂದರೆ ಬೆಳಿಬೇಕು ಅಂತ ಹೇಳಿದ್ರೆ ಎಲ್ಲ ಥರನೂ ಮಾಡಿ ನೋಡಬೇಕು. ನಮ್ಮ ಲಿಮಿಟೇಷನ್ ಏನಿದೆ ಆ ಲಿಮಿಟೇಷನಲ್ಲಿ ಮಾಡೋಣ, ಕೆಟ್ಟ ರೀತಿಯಲ್ಲಿ ಅದಕ್ಕೂ ಹೋಗಬಾರ್ದು. ಸೊ ಅಲ್ಲಿಂದ ಇವತ್ತು ಇಲ್ಲಿವರೆಗೂ ಬಂದಿದ್ದೀನಿ. ಅದು ನನ್ನ ಒಬ್ಬಳ ಶ್ರಮ, ಜೊತೆಗೆ ತಂದೆ ತಾಯಿ ಸಪೋರ್ಟ್. ಮಂತ್ಲಿ ಎಷ್ಟು ಇನ್ಕಮ್ ಬರಬಹುದು?
ಪ್ರಮೋಷನ್ ಎಲ್ಲ ಸೇರಿ? ಪ್ರಮೋಷನ್ನಿಂದ ನನಗೆ ಪ್ರಮೋಷನ್ನು ತುಂಬ ಸೀರಿಯಸ್ ಆಗಿ ಈಗ ಒಂದು 6 ತಿಂಗಳಿಂದ ತೊಗೊಂಡಿರೋದು. ಯಾವಾಗ ಅಂದರೆ ನನಗೆ ತುಂಬ ಅವಮಾನ ಆಗೋಯ್ತು. ಆ್ಯಂಡ್ರಾಯ್ಡ್ ಫೋನಲ್ಲಿ ವಿಡಿಯೋಗಳನ್ನ ಮಾಡಬೇಡಿ ನೀವು, ಆ್ಯಂಡ್ರಾಯ್ಡ್ ಫೋನಲ್ಲೆಲ್ಲ ಕ್ವಾಲಿಟಿಗೆ ಬರಲ್ಲ ಅಂತ ತುಂಬ ಅವಮಾನಗಳು ಶುರು ಮಾಡಿಕೊಂಡ್ರು ನನಗೆ. ಅದಾದಮೇಲೆ ಅದನ್ನೇ ಹಿಂಗೆ ಡಿಸ್ಕಸ್ ಮಾಡಿದೆ ಪೇರೆಂಟ್ಸ್ ಹತ್ರ. ಅವಾಗ ನಮ್ಮಪ್ಪ ನೀನು ಆ ಥರ ಎಲ್ಲ ನೊಂದ್ಕೋಬೇಡ ಅಂತ ಹೇಳಿ ಇಮ್ಮಿಡಿಯೇಟಾಗಿ ಕ್ಯಾಶ್ ಕೊಟ್ಟು ಫೋನ್ ಕೊಡಿಸಿದ್ರು ನನಗೆ. ನಮ್ಮಪ್ಪ ಆ್ಯಪಲ್ ಫೋನ್ ಕೊಡಿಸಿದ್ದು ನನ್ನ ಲಕ್ಕೆ ನಸೀಬೆ ಟ್ವಿಸ್ಟ್ ಆಗೋಯ್ತು. ಆಪಲ್ ಥರನೇ ಫುಲ್ ಅರ್ಧ ಕಚ್ಚಿರ ಆ್ಯಪಲ್ ಥರ ನನ್ನ ಫುಲ್ ಕಚ್ಚಿರೋ ಲೈಫ್ ಆಗೋಯ್ತು ಇವಾಗ. ಸೊ ಪ್ರಮೋಷನ್ಸ್ಗೆ ನನಗೊಂದು ವ್ಯಾಲ್ಯೂ ಬಂತು. ವ್ಯಾಲ್ಯೂ ಅನ್ನೋದಕ್ಕಿಂತ ಜನ ಏನು ಗೊತ್ತಾ, ಇವಾಗ ಅವೈ ಚಪ್ಪಲಿ ಹಾಕೊಂಡೋದ್ರು, ಒಂದು ಕ್ರಾಕ್ಸ್ ಹಾಕೊಂಡೋದ್ರು ಅಥವಾ ಒಂದು ಶೂ ಹಾಕೊಂಡೋದ್ರೆ ಹೆಂಗೆ ಜಡ್ಜ್ ಮಾಡ್ತಾರೆ, ಇವಾಗ ಫೋನ್ ನೋಡಿ ಜಡ್ಜ್ ಮಾಡ್ತಾರೆ ಜನ. ಏನು ಮಾಡೋಕ್ಕಾಗಲ್ಲ, ಸಮಾಜ ಹಂಗಿದೆ. ಟೆಕ್ನಾಲಜಿ ತಕ್ಕನಂಗೆ ನಾವು ಬದಲಾಗಬೇಕಿಲ್ಲ ಅಂತಲ್ಲ. ಸೊ ಈ ಥರ ಬದಲಾದೆ, ಪ್ರಮೋಷನ್ಸ್ ಮಾಡೋಕ್ಕೆ ಶುರು ಮಾಡಿದೆ. ಇವಾಗ ಸ್ವಲ್ಪ ಕೈ ಹಿಡಿತಿದೆ. ಇವಾಗ ಪರವಾಗಿಲ್ಲ, ಒಂದು ತಿಂಗಳಿಗೆ ಒಂದು 50,000 ಅಷ್ಟು ದುಡ್ಕೋತೀನಿ. ಯೂಟ್ಯೂಬಿಂದ ಅಷ್ಟೊಂದು ಇನ್ಕಮ್ ಇಲ್ಲ ನನಗೆ. ಫಸ್ಟ್ ಪೇಮೆಂಟ್ ಯಾವಾಗ ಬಂತು? ಫಸ್ಟ್ ಪೇಮೆಂಟು ನಾನು ಶುರು ಮಾಡಿ 2 ವರ್ಷಕ್ಕೇನೋ ಬಂತು, 8,000. ಓಕೆ, $100 ಅಷ್ಟೇ ಬಂದಿರೋದು. ಸೊ ಅದಾದಮೇಲೆ ಬಂತು. ಅಂದರೆ ಕಂಟಿನ್ಯೂಸ್ ಆಗಿ ನಂಗೆ ತಿಂಗಳ ಯೂಟ್ಯೂಬಿಂದ ದುಡ್ಡು ಬರುತ್ತೆ ಅಂತಿಲ್ಲ. 6 ತಿಂಗಳಿಗೊಂದ್ಸತಿ 4 ತಿಂಗಳಿಗೊಂದ್ಸತಿ ಬಂದ್ರೂ 10,000 ರಿಂದ 11,000 ಬರುತ್ತೆ ಅಷ್ಟೇ. ಯಾಕಂದರೆ ಟ್ರಾವೆಲ್ ಕಂಟೆಂಟು ನನಗೆ ಗೊತ್ತಿಲ್ಲ. ನಾನು ಎಷ್ಟೊಂದು ಎಫರ್ಟ್ ಹಾಕ್ತೀನಿ, ಹಿಸ್ಟ್ರಿ ತೋರಿಸ್ತೀನಿ, ಕಲ್ಚರ್ ತೋರಿಸ್ತೀನಿ, ಫುಡ್ ತೋರಿಸ್ತೀನಿ, A to Z ತೋರಿಸ್ತೀನಿ. ನಮ್ಮ ಜನ ಯಾಕೆ ನೋಡಲ್ಲ? ಅದೇ ಹುಡುಗ ಮಾಡಿಬಿಟ್ರೆ ಹಿಹಿ ಅಂತ ತಲೆಕಿರ್ಕೊಂಡು ನೋಡ್ತಾರೆ. ಹುಡುಗೀರು ಇಷ್ಟೆಲ್ಲ ಲೈಫಲ್ಲಿ ರಿಸ್ಕ್ ತೊಗೊಂಡು ಹೋದ್ರೂ ನೋಡ್ತಿಲ್ಲ. ನನಗೆ ಗೊತ್ತಿಲ್ಲ ಯಾಕೆ ಅಂತ. ಸೊ ಮೇ ಬಿ ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು, ಕಾಯೋಣ. ನನ್ನ ಎಫರ್ಟ್ ಖಂಡಿತ ಇರುತ್ತೆ. ಯಾರು ನೋಡಿಲ್ಲ ಅಂದರೂ ನಾನೇ ಇನ್ನೊಂದಿನ ನನ್ನ ಮುಂದೆ ಆಗೋ ಮಕ್ಳಿಗೆ ಅದು ವೀಡಿಯೋ ತೋರಿಸ್ತೀನಿ, ನೋಡ್ರಿ ನಾನು ಮಾಡಿದ್ದೀನಿ ಅಂತ. ಸಾಕು. ಅಂದರೆ ನೀವು ಜಾಸ್ತಿ ಆಕ್ಟಿವ್ ಆಗಿರೋದು ಎಲ್ಲಿ? ನಿಮಗೆ ಇನ್ಸ್ಟಾನಾ? ನಾನು ಎಲ್ಲ ಕಡೆ ಆಕ್ಟಿವ್ ಇದ್ದೀನಿ. ಇನ್ಸ್ಟಾ, ಫೇಸ್ಬುಕ್ಕು, ಯೂಟ್ಯೂಬ್ ಎಲ್ಲ ಕಡೆ ಆಕ್ಟಿವ್. ಲಾಸ್ಟ್ ರೈಡ್ ಯಾವುದು ನಿಮ್ಮದು? ಲಾಸ್ಟ್ ರೈಡು ಮೊನ್ನೆ ಚಿಕ್ಕಮಗಳೂರು ಹೋಗಿದೆ. ಚಿಕ್ಕಮಗಳೂರು ಟೂರಿಸಮ್ ಪ್ರಮೋಷನ್ ಮಾಡಿಸಿದ್ರು. ಟೂರಿಸಮ್ ಡಿಪಾರ್ಟ್ಮೆಂಟಿಂದ ಇನ್ವಿಟೇಷನ್ ಬಂದಿತ್ತು. ಈ ಥರ ಬರ್ತಾ ಇರುತ್ತೆ ನನಗೆ ಡಿಪಾರ್ಟ್ಮೆಂಟ್ಗಳಿಂದ. ಸೊ ಭದ್ರಾ ಟೈಗರ್ ರಿಸರ್ವ್ ಫಾರೆಸ್ಟ್ ಅನ್ಎಕ್ಸ್ಪ್ಲೋರ್ಡ್ ಚಿಕ್ಕಮಗಳೂರನ್ನ ಎಕ್ಸ್ಪ್ಲೋರ್ ಮಾಡಿ ಅಲ್ಲೆಲ್ಲ ಬಿದ್ದು ಕಾಲೇಟ್ ಮಾಡ್ಕೊಂಡು ಬಂದು, ಅದೇ ಇವಾಗ ರೀಸೆಂಟಾಗಿ ಹೋಗಿದ್ದು. ಅದಾದಮೇಲೆ ಇವಾಗ ನೆಕ್ಸ್ಟ್ ರೈಡ್ ಇರೋದ್ರಿಂದ ನಾನು ಸಣ್ಣ ಪುಟ್ಟ ರೈಡ್ ಮಾಡಲ್ಲ. ಯಾಕಂದರೆ ನೆಕ್ಸ್ಟ್ ದೊಡ್ಡ ರೈಡ್ ನಡೀತಿದೆ. ನೆಕ್ಸ್ಟ್ ವೀಕ್ ರೈಡ್ ಇದೆ ನನಗೆ. ಇದಕ್ಕೆ 10 ಜನ ಫೀಮೇಲ್ಸ್ ಸೆಲೆಕ್ಟ್ ಆಗಿರೋದು. ಇಂಡಿಯಾ, ಆಲ್ ಓವರ್ ಇಂಡಿಯಾದಿಂದ. ಕರ್ನಾಟಕದಲ್ಲಿ ಫೀಮೇಲ್ ಮೋಟೋ ವ್ಲಾಗರಲ್ಲಿ ನಾನೇ ಸೆಲೆಕ್ಟ್ ಆಗಿರೋದು. ನನ್ನ ಜೊತೆಗೆ ಇನ್ನೂ 2 ಹುಡುಗಿರಿದ್ದಾರೆ ಬೆಂಗಳೂರಿಂದ. ಇದು ಸ್ಪಿಟಿ, ಹಿಮಾಚಲ್ಗೆ ಎಕ್ಸ್ಟ್ರೀಮ್ ವಿಂಟರ್ ರೈಡ್ ಮಾಡ್ತಾ ಇದೀವಿ. ಫುಲ್ ಸ್ನೋ ಅಲ್ಲಿ, ಎಕ್ಸ್ಪೆಕ್ಟೆಡ್ -28 ಡಿಗ್ರೀಸ್. ಒಂದು ವಾರ 10 ಡೇಸ್ ಆಗುತ್ತೆ. ಓಕೆ, ಏನೆಲ್ಲ ಹೊಸದಾಗಿ ಪರ್ಚೇಸ್ ಮಾಡಿದ್ರೆ? ಏನೂ ಇಲ್ಲ, ನನ್ನ ಹತ್ರ ಎಲ್ಲ ಇದೆ. ಸೊ ಫುಲ್ಲಿ ಪ್ಯಾಕ್ಡು. ಸಣ್ಣ ಪುಟ್ಟ ಅಂದರೆ ಅದು ಇದು ಏನಾದರೂ ಸಣ್ಣ ಪುಟ್ಟ ಶಾಪಿಂಗ್ ಇರ್ತವೆ, ವಿಂಟರ್ಸ್ ಅಲ್ವಾ. ಸೊ ಏನಾದರೂ ಒಂದು ಸ್ವಲ್ಪ ವಾರ್ಮರ್ಸ್ ಅವು ಇವು ತೊಗೋಬೇಕು. ನಿಮ್ಮ ಅಮ್ಮ ಮಾಡಿ ಎಲ್ಲ ಕೊಡಿಸಿದ್ರು. ನಿಮ್ಮ ಅಮ್ಮಂಗೆ ಏನೆಲ್ಲ ಕೊಡಿಸಿದ್ರಿ? ಅವ್ರೇನಾರು ಖುಷಿ ಪಡಿಸಿದ್ರಾ? ಏನಾದರೂ ರಿಟರ್ನ್ ಏನಾರು ಕೊಟ್ಟು? ಕೊಟ್ಟಿದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಅಪ್ಪ ಅಮ್ಮ ಇಬ್ಬರೂ ನನ್ನಿಂದ ತುಂಬಾ ಕಳ್ಕೊಂಬಿಟ್ಟಿದ್ದಾರೆ. ತುಂಬಾ ಎಲ್ಲ ನನ್ನ ಬಗ್ಗೆ ಮಾತಾಡೋದು ಅವ್ರಿಗೆ ನೋವಾಗೋದು, ಕೆಲವರು ಮಾತುಗಳಾಡಿದಾಗ ಅವ್ರಿಗೆ ನೋವು, ಅದೆಲ್ಲ ನನ್ನ ಹತ್ರ ಹೇಳ್ಕೊಂಡಿಲ್ಲ. ಬಟ್ ನನಗೆ ಆ್ಯಸ್ ಎ ಡಾಟರ್ ನಂಗೆ ಅರ್ಥ ಆಗುತ್ತದು. ತುಂಬ ಕಳ್ಕೊಂಡಿದ್ದಾರೆ. ಸ್ಪೆಷಲಿ ಅಮ್ಮನ ಬಗ್ಗೆ ಮಾತಾಡಿದ್ರೆ ನನಗೋಸ್ಕರ ತುಂಬ ಹಣ ಖರ್ಚು ಮಾಡಿದ್ದಾರೆ, ಒಡವೆಗಳು ಕಳ್ಕೊಂಡಿದ್ದಾರೆ, ಸಾಲ ಮಾಡ್ಕೊಂಡಿದ್ದಾರೆ, ಎಲ್ಲನೂ ಮಾಡಿದ್ದಾರೆ. ನಾನು ಅವ್ರಿಗೆ ಪ್ರತಿ ಒಂದು ಸತಿನೂ ಅವರು ಒಂದೊಂದು ಒಡವೆನೂ ಮಾರ್ಕೊಂಡಾಗ ಅಥವಾ ನನಗೋಸ್ಕರ ಮಾರ್ಕೊಂಡಾಗ ನಾನು ಅವ್ರಿಗೆ ಪ್ರಾಮಿಸ್ ಮಾಡ್ತಾಯಿದ್ದೆ ಇದು ಒಂದೇ ವಿಚಾರ, ಅಮ್ಮ ಇವತ್ತು ನನಗೋಸ್ಕರ ಇದನ್ನು ಮಾಡ್ತಿದ್ಯಾ, ಮುಂದೊಂದು ದಿನ ನಿನಗೆ ಇದನ್ನೆಲ್ಲ ನಾನು ತಂದುಕೊಡ್ತೀನಿ ಅಂತ. ಇಷ್ಟು ವರ್ಷ ಶ್ರಮದಲ್ಲಿ ಈ ವರ್ಷ ನಮ್ಮ ಅಮ್ಮನಿಗೆ 2 ಜೊತೆ ಚಿನ್ನದ ಓಲೆ ತೆಕೊಟ್ಟೆ. ಓ ಮೈ ಗಾಡ್, ಗ್ರೇಟ್. ಸೊ ಒಂದು ಪೆಂಡೆಂಟ್ ತಂದುಕೊಟ್ಟೆ. ಒಂದು ಪೆಂಡೆಂಟ್ ಹಾಳಾಗಿತ್ತು ಅಂತ ಅವ್ರಿಗೆ ಐಡಿಯಾನೇ ಇಲ್ಲ ಇದ್ರ ಬಗ್ಗೆ, ನಾನು ಈ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ತುಂಬ ಹತ್ಕೊಂಡ್ರು. ನನಗೂ ಗೊತ್ತಿಲ್ಲ ನಾನು ಮಾಡೋಕ್ಕಾಗುತ್ತೆ ಅಂತ, ನನಗೆ ಗೊತ್ತಿಲ್ಲ ನನ್ನ ಲೈಫ್ ಹಿಂಗೆ ಟರ್ನ್ ಆಗುತ್ತೆ ಅಂತ. ಸೊ ಫಸ್ಟ್ ಅಮ್ಮಂಗೆ ಒಂದು ಚಿನ್ನದೊಂದು ಪೆಂಡೆಂಟ್ ತಂದುಕೊಟ್ಟೆ. ಅದಾದಮೇಲೆ ಅಪ್ಪನಿಗೂ ಸ್ವಲ್ಪ ಫೋನ್ಗಿನೆಲ್ಲ ಕೊಡಿಸ್ದೆ. ಮನೆಗೂ ಮಾಡ್ತೀನಿ, ಮನೇಲಿ ಬೆಕ್ಕಿದೆ ಅವ್ರಿಗೂ ಮಾಡ್ತೀನಿ. ಸಾಕು, ನನಗೆ ನನ್ನ ಅಪ್ಪ ಅಮ್ಮ ಚೆನ್ನಾಗಿದ್ದರೆ ನಾನು ಯಾರ ಬಗ್ಗೆ ಚಿಂತೆ ಮಾಡಲ್ಲ. ಅಪ್ಪ ಅಮ್ಮ ಚೆನ್ನಾಗಿರಬೇಕು, ನಮ್ಮನೆ ಬೆಕ್ಕು ಚೆನ್ನಾಗಿರಬೇಕು, ಸಾಕು. ಲೇಡೀಸ್ಗೆ ಅಂತ ಹೇಳಿದರೆ ಮಾಮೂಲಿ ಮಂತ್ಲಿ ಪ್ರಾಬ್ಲಮ್ ಇರುತ್ತೆ. ಅದ್ರ ಜೊತೆಗೆ ವಾಶ್ರೂಮ್ಗೆ ಹೋಗೋಂಥದ್ದು ಬಿಗ್ ಟಾಸ್ಕ್ ಇರುತ್ತೆ. ಯಾಕೆಂತ ಹೇಳಿದರೆ ನೀವು ಹೋಗೋದೆಲ್ಲ ರೋಡಲ್ಲೇ ಆದರೂ ಕೂಡ ಎಲ್ಲ ಕಡೆ ಪಬ್ಲಿಕ್ ಇರ್ತಾರೆ. ಅದನ್ನೆಲ್ಲ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ ಸ್ವಾತಿ ನೀವು? ವುಮೆನ್ಸ್ಗೆ ಸ್ಪೆಷಲಿ ಇದು ಸ್ವಲ್ಪ ಚಾಲೆಂಜಿಂಗ್ ಅಂತ ಹೇಳ್ಬೋದು. ವಾಶ್ರೂಮ್ ಸಮಸ್ಯೆಗಳು ನಮಗೆ ಖಂಡಿತವಾಗ್ಲೂ ಬರುತ್ತೆ. ಸ್ಪೆಷಲಿ ನಾವು ಪೀರಿಯಡ್ಸಲ್ಲಿ ಇದ್ದಾಗ ನಮಗೆ ಸುಲಭವಾಗಿ ಆ್ಯಕ್ಸಸ್ಗಳಿರುವಂಥ ಒಂದಷ್ಟು ಹೈವೇಗಳಲ್ಲಿ ಜಾಗ ಯಾವುದು ಅಂತ ಹೇಳಿದ್ರೆ, ಸೇಫೆಸ್ಟ್ ಅಂತ ಹೇಳಿದ್ರೆ ಒಂದು ಪೆಟ್ರೋಲ್ ಬಂಕಿಗೆ ಹೋಗಿ ವಾಶ್ರೂಮ್ಸ್ ಯೂಸ್ ಮಾಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ಆ್ಯಸ್ ಪರ್ ಗೌರ್ಮೆಂಟ್ ರೂಲ್ಸ್ ಒಬ್ಬ ಮಹಿಳೆ 5 ಸ್ಟಾರ್ ಹೋಟೆಲ್ಗೂ ಸಹ ಹೋಗಿ ವಾಶ್ರೂಮ್ನ ಯೂಸ್ ಮಾಡ್ಬೋದು ಅನ್ನೋದು ಕಾನೂನಿದೆ. ಸೊ ನಮ್ಮನ್ನು ಯಾರೂ ಪ್ರಶ್ನೆ ಮಾಡುವಂಥ ಒಂದು ಇದಿಲ್ಲ ನಮಗೆ. ಸೊ ವಾಶ್ರೂಮ್ಸು ಕೆಫೆ, ಕಾಫಿ ಡೇ, ಮೆಕ್ಡಾನಲ್ಡ್ಸ್ ಎಲ್ಲ ಹೈವೇಸ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ, ಡಾಬಾಗಳಲ್ಲೆಲ್ಲ ಸಿಗ್ತಾವಲ್ಲ, ಅಲ್ಲಿ ಹೋಗಿ ವಾಶ್ರೂಮ್ಸ್ ಯೂಸ್ ಮಾಡ್ಕೋತೀವಿ ನಾವು.
ಸೊ ಆ ಥರ ಲಿಯಬಿಲಿಟೀಸ್ ಇರುತ್ತೆ. ಸೊ ಜೊತೆಗೆ ವೆದರಲ್ಲೂ ಸಹ ನಮಗೆ ಸ್ವಲ್ಪ ಸಮಸ್ಯೆಗಳು ಎದುರಾಗುತ್ತೆ. ತುಂಬ ಮಳೆ ಬಂದಾಗ, ಚಳಿ ಬಂದಾಗ ಆ್ಯಸ್ ಎ ವುಮೆನ್ ಸ್ವಲ್ಪ ಬೇರ್ ಮಾಡೋದು ಕಷ್ಟ ಆಗುತ್ತೆ. ಸೊ ಅದನ್ನೆಲ್ಲ ಸ್ವಲ್ಪ ಚಾಲೆಂಜಿಗಾಗಿ ತೊಗೋಬೇಕು ಅಂತಾರೆ. ಗಂಡು ಮಕ್ಳ ಥರನೇ ಆಲ್ಮೋಸ್ಟ್ ನಾವು ಇರ್ತೀವಿ. ವಾಶ್ರೂಮ್ಸ್ಗಳಲ್ಲಿ ಇನ್ಫೆಕ್ಷನ್ಸ್ ಆಗೋದು ಅದೆಲ್ಲ ನಮಗೆ ತುಂಬ ಸಮಸ್ಯೆ ಇರುತ್ತೆ. ಆಮೇಲೆ ಏನಾದರೂ ನಮಗೇನಾದರೂ ಮಾಡಿಬಿಡ್ತಾರಾ ಅನ್ನೋದು ಒಂದು ಅಟ್ಯಾಕ್ಗೆ, ಅದು ಎಲ್ಲೋ ನಾವು ಏನೇ ಹೇಳಿದ್ರು ಒಂದು ಹೆಣ್ತನ ಅನ್ನೋದು ಒಳಗಡೆ ಇದ್ದೇ ಇರುತ್ತೆ, ಒಂದು ಭಯಾನ ಇದ್ದೇ ಇರುತ್ತೆ ಲೈಫಲ್ಲಿ. ಇದೆಲ್ಲ ಚಾಲೆಂಜ್ ತೊಗೋಬೇಕು ನಾವು. ಆಮೇಲೆ ಗಾಡಿಯ ಮೆಕ್ಯಾನಿಕ್ಸ್ನ ನಾವು ಕಲ್ತಿರಬೇಕು. ಬೇಸಿಕ್ ನಾಲೆಜ್ ಆಫ್ ಎ ಬೈಕರ್, ವುಮೆನ್ ಆಗಲಿ ಮೆನ್ ಆಗಲಿ. ಗಾಡಿನ ಜುಗಾಡು ಎಕ್ಸ್ಟ್ರೀಮ್ ಮಾಡೋಕ್ಕೆ ಯಾರಿಗಾಗಲ್ಲ, ಸ್ವಲ್ಪ ಬೇಸಿಕ್ ನಾಲೆಜ್ ಇರಬೇಕು. ಸೊ ಬೇಸಿಕ್ ನಾಲೆಜ್ ಕಲ್ತಿದ್ದೀನಿ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಥವಾ ನನಗೇನಾದರೂ ಗೊತ್ತಾಯಿತು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಅದನ್ನು ನಾನೇ ಸಾಲ್ವ್ ಮಾಡ್ಕೊಳ್ಳೋಷ್ಟು ತಾಕತ್ತಿದೆ ನನಗೆ. ಸೊ ಇದೆಲ್ಲ ಬೇಸಿಕ್ ನೀಡ್ಸ್ ಆಫ್ ವುಮೆನ್ ಆಗುತ್ತೆ. ಜೊತೆಗೆ ಬಟ್ಟೆ ಬರೆಗಳಲ್ಲೂ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕಾಗತ್ತೆ ನಾವು. ಬೈಕ್ ರೈಡ್ ಅಂದಾಗ ನಾವು ಫುಲ್ಲಿ ಪ್ಯಾಕ್ ಆಗಿರ್ತೀವಿ. ಎಕ್ಸ್ಪೋಜರ್ ಮಾಡುವ ಥರ ಬಟ್ಟೆಸ್ ನಾವು ಯಾವುದು ಹಾಕೋದಿಲ್ಲ, ಫುಲ್ ಪ್ಯಾಕಲ್ಲಿ ಇರ್ತೀವಿ. ವುಮೆನ್ ಈ ಥರ ಚಾಲೆಂಜಿಂಗ್. ಫುಡ್ಡು ನಮ್ಮದು ಒಂಥರ ವಿಚಿತ್ರ ಸೈಕಲ್ ಇರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಲ್ಲ, ಮಧ್ಯಾಹ್ನ ಊಟ ಮಾಡಲ್ಲ. ನಾವು ಏನಿದ್ರು ಫುಲ್ ಮೀಲ್ಸ್ ತಿನ್ನೋದೇ ರಾತ್ರಿ ಹೊತ್ತು. ಯಾಕೆ ಅಂದರೆ ಬಾಡಿ ರೆಸ್ಟ್ ಬೇಕಾಗುತ್ತೆ, ಹೊಟ್ಟೆ ತುಂಬ ಊಟ ಅವಾಗ ಬೇಕಾಗುತ್ತೆ. ರೈಡಲ್ಲಿ ಏನಾಗುತ್ತೆ, ನಾವು ಜಾಸ್ತಿ ಫುಡ್ ತಿಂದ್ವಿ ಅಂತ ಹೇಳಿದ್ರೆ ನಮಗೆ ನಿದ್ದೆ ಬರೋಕ್ಕೆ ಶುರುವಾಗುತ್ತೆ, ಗಾಳಿ ಬಡಿತಕ್ಕೆ ಕಣ್ಣು ಎಳಿಯುತ್ತೆ ನಮಗೆ. ನಾವೇನು ಮಾಡ್ತೀವಿ, ಎಳ್ಳೀರು, ಜ್ಯೂಸು, ಗ್ಲೂಕೋಸು ಅಥವಾ ಎಲ್ಲಾದರೂ ಫ್ರೆಶ್ ಫ್ರೂಟ್ಸ್ ಸಿಗ್ತಾ ಇದೆ ನಮಗೆ ಅಂತ ಹೇಳಿದ್ರೆ ಫ್ರೆಶ್ ಫ್ರೂಟ್ಸ್ನ ತಿನ್ಕೊಳ್ಳೋಕೆ ಶುರು ಮಾಡ್ತೀವಿ. ಅನ್ನ ಅದೆಲ್ಲ ಕಮ್ಮಿ ಮಾಡಿ ಚಪಾತಿ, ರೊಟ್ಟಿ ಆ ಥರ ಏನಾದರೂ ಸಿಕ್ಕಿದ್ರೆ ಅದನ್ನು ಇಂಟೇಕ್ ಮಾಡ್ತೀವಿ. ಇಲ್ಲ ತರಕಾರಿ ಸಿಕ್ಬಿಟ್ರು ತೊಳೆದ್ಬಿಟ್ಟು ಅಲ್ಲೇ ತಿನ್ಕೊಂಡ್ಬಿಡ್ತೀವಿ. ಸೊ ಫುಡ್ ಕಮ್ಮಿ, ರಾತ್ರಿ ಫುಲ್ ಬ್ಯಾಟಿಂಗ್ ಮಾಡಿ ನಿದ್ದೆ ಮಾಡಿ. ನನ್ನ ಬಾಡಿ ಒಂಥರ ವಿಚಿತ್ರ. ಇವಾಗ ಹಿಂಗಿರ್ತೀನಿ, ಇವಾಗ ನೆಕ್ಸ್ಟ್ 10 ದಿನ ರೈಡ್ ಹೋಗಿ ಬಂದಮೇಲೆ ಒಂದು ರೌಂಡ್ ಇಳ್ದಿರ್ತೀನಿ, ಆಮೇಲೆ ಮತ್ತೆ ಮನೆ ಊಟ ತಿಂದು ಮತ್ತೆ ಒಂದು ರೌಂಡ್ ದಪ್ಪ ಆಗ್ತೀನಿ. ಬಟ್ ನನ್ನ ಪರ್ಸ್ನಾಲಿಟಿ ಮೊದಲಿಂದ ಹಿಂಗೆ ಇರೋದು. ಸೊ ಹಿಂಗೆ ಇದ್ದೀನಿ ನಾನು. ಓಕೆ, ಹೆಲ್ತಿ ಬಾಡಿ. ಹೆಲ್ತಿ ಬಾಡಿನೇ. ಟೈಮ್ ಕರ್ನಾಟಕದ ಜನತೆ ನೀವೆಲ್ಲರೂ ಹೋಗ್ಬೇಕಾದ್ರೆ ಗುರ್ತಿಸಿದ್ದೆ ಹೇಗೆ? ಯಾಕೆಂದರೆ ಸ್ವಾತಿನ ಗುರ್ತಿಸೋಕ್ಕೆ ಸ್ವಾತಿ ಯಾವಾಗಲೂ ಕವರ್ ಆಗೇ ಇರ್ತಾರಲ್ಲ. ಅದೇ ಬೈಕ್ ನಾ ಹೇಳಿದ್ನಲ್ಲ, ನನ್ನನ್ನು ಗುರ್ತಿಸಿಲ್ಲ ಅಂದರೂ ಬೈಕ್ ನೋಡ್ಬಿಟ್ಟು ನಾನು ಅಂತ ಗುರ್ತಿಸ್ತಾರೆ. ಬಿಕಾಸ್ ಆಫ್ ಭೀಮಾ. ನಾನು ಅವನಿಗೆ ಹೆಸರಿಟ್ಟಿರ್ಬೋದು, ಆ ಥರ ನನಗೆ ಪಯಣ ವಿತ್ ಸ್ವಾತಿ ಅಂತ ಹೆಸರು ಬರೋದಕ್ಕೆ ಭೀಮಾ ಅಷ್ಟೇ ಕಾರಣವಾಗಿದ್ದಾನೆ. ಸೊ ಗಾಡಿ ನೋಡಿದ್ರೆ ಭೀಮಾ ಅಂದರೆ ಸ್ವಾತಿ ಅಕ್ಕ ಅಲ್ವಾ ಅಂತ. ಸೊ ಇವಾಗ ಹೆಂಗಾಗುತ್ತೆ ಅಂದರೆ ಅದು ಸಿಗ್ನಲಲ್ಲಿ ನಿಂತಿದ್ರು ಸಹ ಜನ ಹಿಂಗೆ ನೋಡ್ಬಿಟ್ಟು ನೀವು ಇನ್ಸ್ಟಾಗ್ರಾಮ್ ಮಾಡ್ತೀರಾ ಅಲ್ವಾ ಅಂತ. ಮೊನ್ನೆ ಯಾರೋ ನಮ್ಮ ಏರಿಯಾದಲ್ಲಿ ಪಕ್ಕದೊಡೆ ಗಾಡಿ ಹೋಗ್ತಾ ಇದ್ದಾರೆ, ಪಾಪ, ಮೇಡಮ್ ನೀವು ಟಿಕ್ಟಾಕ್ ಮಾಡ್ತೀರಾ ಮೇಡಮ್ ಅಂತ. ಸರ್ ಟಿಕ್ಟಾಕ್ ಅಲ್ಲ ಸರ್, ಇನ್ಸ್ಟಾಗ್ರಾಮ್ ಅಂತ. ಅಂದರೆ ಜನಕ್ಕೆ ಮನಸ್ಸಿಗೆ ಮುಟ್ತಾ ಇದ್ದೀನಿ ನಾನು, ಅದು ಇಂಪಾರ್ಟೆಂಟು. ಇಷ್ಟು ವರ್ಷ ನಾನು ಏನು ಸ್ಟ್ರಗಲ್ ಪಟ್ಟೆ, ಲೇಟಾಗಿ ಸಿಗ್ತಾ ಇದೆ, ಪರವಾಗಿಲ್ಲ, ನನಗೆ ಖುಷಿ ಇದೆ, ನಂಗೆ ತೃಪ್ತಿ ಇದೆ. ಇವಾಗ ಗುರ್ತಿಸ್ತಾ ಇದ್ದಾರಾ, ಒಂದು ಮರ್ಯಾದೆ ಕೊಡ್ತಾರಾ, ಒಂದು ಇನ್ವಿಟೇಷನ್ ಕೊಡ್ತಾರ, ಅಕ್ಕ ಒಬ್ರು ಇದ್ದಾರೆ ಅಂತ ನೆನೆಸ್ಕೊಂತವ್ರ ಜನ, ಅದೊಂದೇ ಸಾಕು ನನಗೆ. ಸೊ ಗುರ್ತಿಸ್ತಾ ಇದ್ದಾರೆ, ಖುಷಿ ಇದೆ, ಅದೇ ಅಲ್ವಾ ಬೇಕು. ಅಷ್ಟೇ ಸಾಕು ನನಗೆ. ನೆಕ್ಸ್ಟ್ ರೈಡ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇಷ್ಟೊತ್ತು ನನ್ನ ಕತೆಗಳನ್ನ ಕೇಳಿಸ್ಕೊಂಡು ನೀವು ಇಷ್ಟೊಂದು ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಡಿಜಿಟಲ್ ಮಾಧ್ಯಮದವ್ರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ನನ್ನ ಗುರುತಿಸಿ ಫಸ್ಟ್ ಟೈಮ್ ನೀವು ನಾನು ಹೋಮ್ ಟೂರ್ ಮಾಡಿರೋದು, ಇದುವರೆಗೂ ಯಾರೂ ಮಾಡಿಲ್ಲ, ನಾನೇ ನನ್ನ ಚಾನಲಲ್ಲಿ ಮಾಡಿಲ್ಲ. ಸೊ ನಿಮ್ಗೆ ಥ್ಯಾಂಕ್ ಯು. ಚಿಕ್ಕದಾಗಿರೋ ಮನೆಯಲ್ಲಿ ಇಷ್ಟೊಂದು ತೋರಿಸಿದ್ದೀರಾ. ಇದ್ರ ಜೊತೆಗೆ ಕನ್ನಡದಲ್ಲಿ ತುಂಬ ಜನ ಕಾಂಟೆಂಟ್ ಕ್ರಿಯೇಟರ್ಸ್ಗಳಿದ್ದಾರೆ, ಎಲ್ಲರಿಗೂ ಸಪೋರ್ಟ್ ಮಾಡಿ. ಕನ್ನಡದ ಬಗ್ಗೆ ಸ್ವಲ್ಪ ಅರಿವು ಮೂಡಿಸೋಣ. ಕನ್ನಡನ ಉಳಿಸ್ಬೇಕು, ನಾವು ಬೆಳೆಸಬೇಕು. ಫ್ಯೂಚರ್ ಜನ್ರೇಷನ್ಗೆ ನಮ್ಮ ಭಾಷೆ ಉಳಿಬೇಕು, ನಮ್ಮ ಸಂಸ್ಕೃತಿ ಉಳಿಬೇಕು ಅನ್ನೋದೊಂದು ಉದ್ದೇಶ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ತುಂಬ ರೈಡ್ಸ್ಗಳನ್ನ ಮಾಡ್ತೀನಿ, ತುಂಬ ಒಳ್ಳೆ ವಿಚಾರಗಳನ್ನ ಹಂಚ್ಕೋತೀನಿ. ನನಗೂ ಸಪೋರ್ಟ್ ಮಾಡಿದ್ರೆ ಖುಷಿ ಆಗುತ್ತೆ. ಸೊ ಥ್ಯಾಂಕ್ ಯು ಎಲ್ರಿಗೂ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.